ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ಪ್ರೆಸ್ ಮೀಟ್ ಏನು ಕರೆದಿದ್ರು ಇದು ಭಾಳ ಸ್ವಲ್ಪ ತಡವಾಗಿದೆ. ಅಫ್ಕೋರ್ಸ್ ಗೊತ್ತಾಯಿತು. ಆಮೇಲೆ ಪಾಪ ಮಾಧ್ಯಮದವರು ಸ್ವಲ್ಪ ಬೇರೆ ಕಡೆ ಒಂದು ಕಡೆ ಹೋಗಬೇಕಾಯಿತು. ಆ್ಯಂಡ್ ಯಾವ ಲೊಕೇಶನ್ ಅಂತ ಗೊತ್ತಾದ್ಮೇಲೆ ನಾನು ಕೂಡ ಡೆಫಿನೆಟ್ಲಿ ಅಲ್ಲಿ ಬರೋಕ್ಕೆ ಭಾಳ ಸಮಯ ಆಗುತ್ತೆ. ಹೇಗೆ ಅದಕ್ಕಾದ್ರೆ ಅಲ್ಲಿಂದ ನೀವು ಮಾನ್ಯತಾ ಟೆಕ್ ಪಾರ್ಕಿಂದ ನೀವು ಬಾಲ್ ಫೇರ್ ದಾಟ್ರೆ ದೊಡ್ಡ ಅಡ್ವೆಂಚರೇ ಮಾಡ್ದಂಗೆ ಆಗುತ್ತೆ ನಿಮಗೆ ಇವತ್ತಿನ ದಿನಗಳಲ್ಲಿ ಸಾಹಸ. ಸೊ ಹೀಗಾಗಿ ಓಕೆ ಪರವಾಗಿಲ್ಲ, ವೆಯ್ಟ್ ಮಾಡೋಣ ಮಾಧ್ಯಮದವ್ರು. ಯಾಕಂದರೆ ನಾವು ಎಷ್ಟೋ ಸಲ ಹೋದಾಗ ಮಾಧ್ಯಮದವ್ರು ಪಾಪ ನಮಗೋಸ್ಕರ ವೆಯ್ಟ್ ಮಾಡಿದ್ದುಂಟು ಎಷ್ಟೋ ಇದು ಪ್ರೆಸ್ ಮೀಟ್ಗಳಲ್ಲಿ. ಲೆಟ್ ಅಸ್ ವೆಯ್ಟ್ ಟುಡೇ ಅಂತ ಹೇಳಿದ್ರೆ, ಸೊ ನಾನು ನಮ್ಮ ಆತ್ಮೀಯ ಬೇರೆ ಪತ್ರಕರ್ತರೆಲ್ಲ ಗುಂಪಿನಲ್ಲಿ ಒಂದು ಟೀ ಕುಡ್ಕೊಂಡು ಅಲ್ಲಿ ಇಂಡಸ್ಟ್ರಿಯವರು ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತು ಈ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡೋದು ನನಗೂ ಗೊತ್ತಿರಲಿಲ್ಲ. ಒಂದು 2 days ಬ್ಯಾಕ್ ನನಗೆ ಸಂತು ಹೇಳ್ದ ನನಗೆ, ಆಮೇಲೆ ಶ್ರೀಕಾಂತ್ ಪ್ರಶಾಂತ್ ಅವರು ಹೇಳಿದ್ರು ಈ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಬಂದು ಫಸ್ಟ್ ನನಗೆ ಕತೆ ಹೇಳಿದ್ದು ಸಂತು ನನ್ನ ಮನೆಗೆ ಬಂದು ಕತೆ ಹೇಳಿದಾಗ ನನಗೆ ಐ ಫೌಂಡ್ ಇಟ್ ಈಸ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ನನಗೆ ಇಷ್ಟ ಆಯಿತು. ನನಗೆ ಕಂಟೆಂಟ್ ಓರಿಯೆಂಟೆಡ್ ಅದು ಒಂದು ಕೆಲವು ಕಂಟೆಂಟಲ್ಲಿ ಕೆಲವು ಇಟ್ಸ್ ನ್ಯಾಚುರಲ್ ಆಗಿ ನಾವೆಲ್ಲರೂ ನೋಡಿದ್ದೀವಿ ಒಂದು 3-4 years ಬ್ಯಾಕ್. ಆ ಕಂಟೆಂಟ್ ಇಟ್ಕೊಂಡು ಆ ಸಂದರ್ಭದಲ್ಲಿ ಏನು ಆಗಿರ್ಬೋದು ಅನ್ನೋದ್ರ ಮೇಲೆ ಈ ಕತೆ ಬೇಸ್ ಮೇನ್ ಅದೇನೆ ಅಡಿಪಾಯ, ಫೌಂಡೇಶನ್ ಅದೇ ಆಗಿರೋದು. ಸೊ ಅಲ್ಲಿಂದ ಕತೆ ಬೆಳ್ಕೊಂಡು ಹೋಗುತ್ತೆ ಅದು. ಸೊ ಇದರಲ್ಲಿ ನನಗೆ ಸಂತು ಹೇಳಿದ್ರೆ ಸರ್ ಈ ಥರ ನೀವು ಮಾಡಬೇಕು ಅಂತ ಹೇಳಿದೆ. ಸರಿ ಆಯಿತು ಮಾಡ್ತೀನಿ ಬಿಡಪ್ಪ ನಿಮಗೋಸ್ಕರ ಡೂ ಇಟ್ ಅಂತ ಹೇಳಿದೆ. ಪ್ರಶಾಂತ್ ಪ್ರೊಡ್ಯೂಸರ್ ಆದರು, ಮತ್ತು ಡೈರೆಕ್ಟರ್ ಪ್ರತಾಪ್, ಗುರು ಕ್ಯಾಮ್ರಾಮನ್ ಆಯಿತು. ಬಟ್ ಮ್ಯೂಸಿಕ್ ಡೈರೆಕ್ಟರ್ನ ಇವತ್ತೇ ನಾನು ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು. ಅದು ಹೇಳ್ತಾಯಿದ್ರು ಭಾಳ ಎಲ್ಲ ಸಂಕೋಚ ಪಡ್ತವ್ರೆ, ನಾಚ್ಕೋತವ್ರೆ ಮಾತಾಡೋದಕ್ಕೆ ಆಗಿದೆ. ನಾನಂತೆ ಪ್ರಶಾಂತ್ ಪ್ರೊಡ್ಯೂಸರ್ ಹೇಳಿದೆ, ಸಂತು ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇರಲಿ, ಇದು ಫಸ್ಟ್ ಸಿನಿಮಾ ಅಂತ, ಇನ್ನೊಂದು 2-3 ಪಿಕ್ಚರ್ ಸಿನಿಮಾ ಇಡ್ಲಿ ಕೂಡ ಕೆಲಸತ್ತೆ ಇಲ್ಲ ಮಾತಾಡೋದಕ್ಕೆ ಏನಂತ ಹೇಳಿದ್ದೆ. ಸೊ ಇಟ್ ಹ್ಯಾಪನ್ಸ್, ಮುಂದಕ್ಕೆ ಎಲ್ಲರಿಗೂ ಬರುತ್ತೆ ಅದು. ಸೊ ಅನುಭವದ ಮೇಲೆ ಎಲ್ಲರೂ ಒಂದು ಮುಂದಿನ ಕೆಲವರು ಇದು ನಡ್ಕೊಂಡು ಹೋಗುತ್ತೆ ಅಷ್ಟೇ. ಬಟ್ ಈ ಸಿನಿಮಾ ಒಂದು ಹೇಳೋದಂದ್ರೆ ಬಿಕಾಸ್ November 18 ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆಸ್ ಆನ್ ಟುಡೇ ಕಂಪ್ಲೀಟ್ ಇಸ್ ಆನ್ ಶೆಡ್ಯೂಲ್, ಎಲ್ಲ ಮುಗಿಸಿದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಈಗ ಸಂತು ಹೇಳಿದ್ರೆ ಬಿಕಾಸ್ ದುಬೈನಲ್ಲಿ ಒಂದು ಫಸ್ಟ್ ಸಾಂಗ್ ಅದು ಒಂದು ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ದೆ. ನಾನು ಒಂದೇ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇಲ್ಲಿ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ನೀವು ಮಾಧ್ಯಮದಲ್ಲಿ ಎಲ್ಲರೂ ಇದ್ದೀರ, ಭಾಳ ಜನ ಕೆಲವು ಸೀನಿಯರ್ಸ್ ಇದ್ದಾರೆ, ನನ್ನ ಕೊಲೀಗ್ಸ್ ಇದ್ದೀರ, ಈಗ ಹೊಸದಾಗಿ ಬಂದಿರೋ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಎಲ್ಲರೂ ಹೇಳ್ತೀನಿ. ಈಗ ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ. ಸಿನಿಮಾ ಪ್ಲಾನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ನೀವು ಕತೆಗೆ ಏನು ಮಾಡ್ತೀರಾ ಜೊತೆಯಲ್ಲಿ ಪ್ಲಾನಿಂಗ್ ಇಂಪಾರ್ಟೆಂಟ್. ಒಂದು 40 days ಶೂಟಿಂಗ, 45 days ಶೂಟಿಂಗ ಕರೆಕ್ಟ್ ಇಟ್ಟು ಓಕೆ. ಒಂದು ಯಾವುದೋ ಒಂದು 5 days 6 days ಅಥವಾ 1 week ಹೆಚ್ಚು ಕಮ್ಮಿ ಆಗ್ಬೋದು. ಯಾಕಂದ್ರೆ ಬಿಕಾಸ್ ಪ್ರಕೃತಿ ಕೈ ಕೊಡ್ಬೋದು, ಅಥವಾ ಲೊಕೇಶನ್ಸು ಪರ್ಮಿಷನ್ಸ್ ಇದಾಗ್ಬೋದು, ಅಥವಾ ಯಾರೋ ಕೆಲವು ಆರ್ಟಿಸ್ಟು, ಕೆಲವು ಡೈರೆಕ್ಟ್ರು, ಕ್ಯಾಮ್ರಾಮನ್ ಯಾರಿಗೋ ಅವರಿಗೆ ಒಂದು ಹೆಲ್ತ್ ಅಪ್ಸೆಟ್ ಆಗ್ಬೋದು 1 or 2 days. ಸೊ ಇದೆಲ್ಲ ಒಂದು ಬ್ಯಾಲೆನ್ಸಿಂಗಲ್ಲಿ ಇಟ್ಕೋಬೇಕಾಗುತ್ತೆ 1 week. ಬಟ್ ಅದಕ್ಕಿಂತ ಜಾಸ್ತಿ ಒಂದು 40-45 days ಅಂದ್ಕೊಂಡು 90 ದಿನ 100 ದಿನ 150 ದಿನ ಶೂಟ್ ಮಾಡೋದು ಇವತ್ತಿನ ಇದಕ್ಕೆ ಇಟ್ಸ್ ನಾಟ್ ಒಂದಿದಲ್ಲ. ಕೆಲವರು ಮಾಡ್ಬೋದು, ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡ ಬಡ್ಜೆಟ್ಸ್ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಅವ್ರ ಪ್ಲಾನಿಂಗ್ ಈಗ ನಾವು ಮಾಡ್ತಾ ಇರ್ಬೇಕಲ್ಲ ಸಿನಿಮಾಗಳೆಲ್ಲ ಹೇಗಿತ್ತು ಅಂದ್ರೆ ಪ್ಲಾನಿಂಗು ಫಸ್ಟ್ ಸ್ಕ್ರಿಪ್ಟ್ ಪೂಜೆ ಅಂತ ಮಾಡ್ತಾ ಇದ್ರು. ಸ್ಕ್ರಿಪ್ಟ್ ದಟ್ ಈಸ್ ದ ಮೇಯ್ನ್, ಅದೇ ತಾಯಿ ಸರಸ್ವತಿ ದೇವಿ. ಆ ಸ್ಕ್ರಿಪ್ಟನ್ನ ನಂಬಿನೇ ಒಬ್ಬ ಪ್ರೊಡ್ಯೂಸರು, ಡೈರೆಕ್ಟ್ರು ಎಲ್ಲ ಇದೆ ಮಾಡೋದು. ಮತ್ತೆ ಮೇಕಪ್ಪು ಮತ್ತು ಕ್ಯಾಮರಾ, ಈ 3 ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ದೃಷ್ಟಿನಲ್ಲಿ. ಕಲಾವಿದರಿಗೆ ಒಂದು ಮೇಕಪ್ ಅಂತ ಎಷ್ಟು ಇಂಪಾರ್ಟೆಂಟು, ಸ್ಕ್ರಿಪ್ಟು ಕಂಪ್ಲೀಟ್ ಅದನ್ನು ನಂಬಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಇರೋರು, ಕತೆ ಬರೆದಿರೋದು, ಡೈಲಾಗ್ ಬರೆದಿರೋ, ಸ್ಕ್ರೀನ್ ಪ್ಲೇ ಮಾಡಿರೋರು, ಅದನ್ನು ನಂಬಿನೇ ಪ್ರೊಡ್ಯೂಸರ್ ದುಡ್ಡು ಹಾಕೋದು. ಅವು ಮಾಡ್ತಾ ಇದ್ದಾಗ ಯಾಕಂದರೆ ಪ್ಲಾನಿಂಗ್ ಅಂತ ಇದ್ದಾಗ ಈಗ 45 days ಒಂದು 2 schedules ಅಂತ ಇಟ್ಕೊಳ್ಳೋಣ, ಅಥವಾ 3 schedules ಅಂತ ಇಟ್ಕೊಳ್ಳೋಣ. ಕರೆಕ್ಟಾಗಿ ಹೆಂಗಿರೋದು ಅಂತ ಹೇಳಿದ್ರೆ ವಿತ್ ಚಾರ್ಟ್ ಪ್ರೋಗ್ರಾಮ್ ಹಾಕ್ಬಿಟ್ರು. ಇವತ್ತು ಇಲ್ಲಿ ಶಿಫ್ಟಿಂಗ್, ಈಗ ನಾವು ಇರೋ ಜಾಗ ಇಲ್ಲಿ ಯಾವುದೋ ಒಂದು 2 scene ಇದೆ. 2 scene ಇಲ್ಲಿ ಶಶಿಕುಮಾರ್ ಇದ್ದಾನೆ. ಇನ್ನು ಮಿಕ್ಕಿದ್ದು ಇಲ್ಲಿಂದ ನೆಕ್ಸ್ಟ್ ಯಾವುದೋ ನಮ್ಮ ಬೆಂಗಳೂರು ಪ್ಯಾಲೇಸ್ ಹೋಗಿ ಶಿಫ್ಟ್ ಆಗಬೇಕು. ಇಲ್ಲಿಂದಲ್ಲಿ ಶಿಫ್ಟಿಂಗ್ ಟೈಮ್ ಎಷ್ಟೊತ್ತಾಗುತ್ತೆ? 1 hour ಆಗುತ್ತಾ, 1.5 hour ಆಗುತ್ತಾ? ಹಾಫ್ ಅವರ್ ಗ್ರೇಸ್ ಎಕ್ಸ್ಟ್ರಾ ಇಟ್ಕೊಳ್ಳೋದಕ್ಕೂ. ಬಿಕಾಸ್ ಅಲ್ಲಿ ಕ್ರೈನ್ ಆಗಲಿ ಇನ್ನೊಂದಾಗಲಿ ಡಿಸ್ಮ್ಯಾಂಟಲ್ ಮಾಡಬೇಕು, ತಿರುಗಿ ಮತ್ತೆ ಎರೆಕ್ಟ್ ಮಾಡಬೇಕು, ಮತ್ತು ಜನರೇಟರ್ ಬರಬೇಕು, ಮತ್ತು ಇವೆಲ್ಲ ಕೌಂಟ್ ಮಾಡ್ಕೊಂಡು 2 hours. ಆ 2 hours ಅಲ್ಲಿ ಯಾರು ಆರ್ಟಿಸ್ಟ್ ಇರಬೇಕು, ದೇ ಶುಡ್ ಬಿ ರೆಡಿ ವಿತ್ ಮೇಕಪ್ ಆ್ಯಂಡ್ ಕಾಸ್ಟ್ಯೂಮ್. ಅವ್ರು ಬಂದಾಗ ಅವ್ರು ಏನೋ ಕಾಫಿ ಟೀ ಏನೋ ಕೊಟ್ಬಿಟ್ಟು ಅಲ್ಲಿ ಜಸ್ಟ್ ನೋಡ್ಬೇಕು. ಇಲ್ಲಿನ ಆರ್ಟಿಸ್ಟ್ಗಳು ಹೋಗೋ ಅವಶ್ಯಕತೆ ಇಲ್ಲ. ಸೊ ಲೈಕ್ ದಿಸ್ ವಾಸ್ ದ ಪ್ಲಾನಿಂಗ್ ಇದ್ದಿದ್ದು. ಸೊ ಈ ಥರ ನಮಗೆ ಪ್ಲಾನಿಂಗ್ ಏನಾಗಿರುತ್ತೆ, ಅಸೋಸಿಯೇಟ್ ಡೈರೆಕ್ಟರ್ ಹತ್ರಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹತ್ರ ಎಲ್ಲರ ಹತ್ರ ಒಂದು ಕಾಪಿ, ಪ್ರೊಡಕ್ಷನ್ ಮ್ಯಾನೇಜರ್ ಅಸಿಸ್ಟೆಂಟು ವಿತ್ ದ ಪ್ರೊಡ್ಯೂಸರ್ಗೂ ಒಂದು ಕಾಪಿ ಇರೋದು. ಎಲ್ಲೂ ಅದು ಇದಾಗೋ ಚಾನ್ಸಸ್ ಇರ್ತಿರ್ಲಿಲ್ಲ. ಬಟ್ ಇವತ್ತಿನ ದಿನಗಳಲ್ಲಿ ಅದು ಇಲ್ಲವೇ ಇಲ್ಲ ಮೋಸ್ಟ್ಲಿ.
ಬಟ್ ಅಂಥದ್ರಲ್ಲಿ ಕೂಡ ಇಷ್ಟು ಈ ಕಂಗ್ರಾಚುಲೇಷನ್ಸ್ ಬ್ರದರ್ ಬಿಕಾಸ್ ಆನ್ ಟೈಮ್ ಇಫ್ ದ ಕಂಪ್ಲೀಟ್ ದ ಶೂಟಿಂಗ್ ಅಂತ ಹೇಳಿದ್ರೆ ಇಟ್ ಇಸ್ ರಿಯಲಿ ವೆಲ್ ಪ್ಲಾನ್ಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಆರ್ಟಿಸ್ಟ್ಗಳು ಆಗಿರ್ಬೋದು, ಟೆಕ್ನಿಷಿಯನ್ಸು ಮತ್ತು ಪ್ರೊಡ್ಯೂಸರ್ ಇಸ್ ಆಲ್ಸೋ ಇನ್ವಾಲ್ವ್ಮೆಂಟ್ ಇದೆ. ನಾನು ಹೇಳಿದ್ರೆ ಬರೀ ದುಡ್ಡು ಹಾಕೋದಷ್ಟೇ ಪ್ರೊಡ್ಯೂಸರ್ ಕೆಲಸ ಆಗ್ಬಾರ್ದು ಇವತ್ತು. ಯಾಕಂದ್ರೆ ಇಸ್ ಆಲ್ಸೋ ಒನ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಟ್ ಪ್ರಾಜೆಕ್ಟ್. ದುಡ್ಡು ಹಾಕ್ತಾನೆ ಮನುಷ್ಯ ಪಾಪ. ಆ ದುಡ್ಡು ಹಾಕ್ತಾನೆ ಅದನ್ನು ಗೊತ್ತಿರಬೇಕು, ಎಲ್ಲಿ ಶೂಟಿಂಗು, ಎಷ್ಟು ದಿನ ಶೂಟಿಂಗ್, ಯಾರು ಆರ್ಟಿಸ್ಟು, ಎಲ್ಲಿ ಪರ್ಮಿಷನ್ ಬೇಕು, ಎಲ್ಲಿ ಬೇಕು, ಅಲ್ಲಿ ಶಿಫ್ಟಿಂಗ್ ಎಷ್ಟೊತ್ತಾಗುತ್ತೆ ಅಂತ. ಸೊ ಯು ಶುಡ್ ಗೆಟ್ ಇನ್ವಾಲ್ಡ್ ಅಂತ ನನ್ನ ಒಂದು ರಿಕ್ವೆಸ್ಟ್ ಟು ಎನಿ ಪ್ರೊಡ್ಯೂಸರ್ ಅಷ್ಟೇ. ಡೋಂಟ್ ಡಿಪೆಂಡ್, ಬೇರೆ ಎಲ್ಲರ ಮೇಲೆ ಡಿಪೆಂಡ್ ಆಗೋಕೆ ಹೋಗ್ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನೀವು ಉಳ್ಕೊಂಡ್ರೆ ಒಬ್ಬ ನಿರ್ಮಾಪಕ ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಯಾವ ಪಾಪ ಇನ್ನೊಂದು 10 ಸಿನಿಮಾ ಮಾಡ್ತಾನೆ. 10 ಸಿನಿಮಾ ಮಾಡೋದು ಎಷ್ಟು ಫ್ಯಾಮಿಲೀಸ್ ನಡೀತದೆ, ಎಷ್ಟು ಕಥೆಗಳು ಬರುತ್ತೆ, ಎಷ್ಟು ಸಂಸಾರಗಳು ನಡೀತದೆ, ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ಗಳಲ್ಲಿ ಎಲ್ಲರೂ ಒಂದು ಅವ್ರದ್ದು ಜೀವನಕ್ಕೆ ಒಂದು ದಾರಿನೂ ಆಗುತ್ತೆ, ಪ್ಲಸ್ ಇಂಡಸ್ಟ್ರಿ ಬೆಳೆಸಂಗೆ ಆಗುತ್ತೆ, ಎಷ್ಟೋ ಜನ ಕೆಲಸ ಸಿದ್ದಂಗೆ ಆಗುತ್ತೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ಮಾಡಿದ್ದಕ್ಕೆ ನನಗೆ ಎಲ್ಲೂ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆಲಿ ಕೆಲವು ನಿಮಿಷಗಳ ಕಾಲ ಹಂಚ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಎಂಟೈರ್ ಟೀಮ್ಗೆ, ಸಂತೂಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಮತ್ತು ಎಲ್ಲರಿಗೂ ನನ್ನ ಹೃದಯಪೂರ್ವಕದ ಥ್ಯಾಂಕ್ಸ್ನ ಮತ್ತು ಅಭಿನಂದನೆಗಳ ಸಲ್ಲಿಸ್ತೇನೆ. ನಿಮಗೂ ಅಷ್ಟೇ ತುಂಬ ಧನ್ಯವಾದಗಳು. ನಿಮ್ಮ ಈ ಪ್ರೋತ್ಸಾಹ ಫಸ್ಟ್ ಯಾವ ರೀತಿ ಇತ್ತು, ಈ ಮುಂದಕ್ಕೂ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಈ ಚಿತ್ರ ತಂಡದ ಮೇಲೆ ಇರಲಿ. ಮುಂದಿನ ನಿರ್ಮಾಪಕರ ಮೇಲೆ ಅವ್ರಿಗೂ ನೀವು ಆಶೀರ್ವಾದ ಮಾಡಿ. ಸಂತು ಯಾಕಂದ್ರೆ ಅವ್ರದ್ದು ಪಾಪ ಇದೇ ಥರ ಇನ್ನೊಂದಷ್ಟು ಹಲವಾರು ಪ್ರಾಜೆಕ್ಟ್ಸ್ ಮಾಡಬೇಕು ಮುಂದಕ್ಕೆ ಅಂತ ಹೇಳಿದ್ದೇನೆ, ಪ್ಲಾನಿಂಗಲ್ಲಿದ್ದಾರೆ. ಇಫ್ ದಿಸ್ ಇಸ್ ಅ ಕರೆಕ್ಟ್ ಪ್ಲಾನಿಂಗ್ 100% ದೇ ವಿಲ್ ವಿನ್. ಆ ಒಂದು ಕಾನ್ಫಿಡೆನ್ಸ್ ನನಗಿದೆ. ಇಷ್ಟು ಹೇಳ್ತಾ ನಮ್ಮ ಮಾತನ್ನ ಮುಗಿಸಿದೆ. ಎಂಟೈರ್ ಟೀಮ್ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ.